ಎನ್ಸಿಎಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಸರ್ಪದೋಷ ನಿವಾರಣೆಗೆ ಈ ಒಂದು ಮುಹೂರ್ತದಲ್ಲಿ ಪೂಜೆಯನ್ನ ಮಾಡಿ, ಈ ಪೂಜಾ ವಿಧಾನಗಳನ್ನ ಪಾಲಿಸಿ. ಹೌದು, 2025 ನಾಗರ ಪಂಚಮಿಯನ್ನ ಜುಲೈ 29ನೇ ತಾರೀಕು ಅಂದ್ರೆ ಇವತ್ತು ಆಚರಣೆಯನ್ನ ಮಾಡಲಾಗುತ್ತೆ. ಈ ಹಬ್ಬವು ಸರ್ಪ ದೇವತೆಗಳಿಗೆ ಪೂಜೆಯನ್ನ ಸಲ್ಲಿಸೋದಕ್ಕೆ ಅಂತಾನೆ ಮೀಸಲಿಟ್ಟಿರುವಂಥದ್ದು. ಇದರಿಂದ ಕುಟುಂಬಕ್ಕೆ ಸಮೃದ್ಧಿ, ಸಂತೋಷ ಹಾಗೂ ಸರ್ಪ ಭಯದಿಂದ ರಕ್ಷಣೆಯನ್ನ ಕೊಡಲಾಗುವಂಥದ್ದು. ಹಿಂದೂ ಧರ್ಮದಲ್ಲಿ ಪ್ರಮುಖ ಹಬ್ಬಗಳಲ್ಲಿ ಒಂದಾಗಿರುವಂಥದ್ದು ಈ ಒಂದು ನಾಗರ ಪಂಚಮಿ. ಇದನ್ನ ಪ್ರತಿ ವರ್ಷ ಶ್ರಾವಣ ಮಾಸದ ಶುಕ್ಲ ಪಕ್ಷದ 5ನೇ ದಿನದಂದು ಆಚರಣೆ ಮಾಡಲಾಗುತ್ತೆ. ಈ ಒಂದು ಹಬ್ಬವು ಸರ್ಪ ದೇವತೆಗಳಿಗೆ ಪೂಜೆಯನ್ನ ಮಾಡೋದಕ್ಕೆ ಇಟ್ಟಿರುವಂತಹ ಒಂದು ಪವಿತ್ರವಾಗಿರುವಂತಹ ದಿನ ಅಂತಲೇ ಹೇಳಬಹುದು. 2025ರಲ್ಲಿ ಈ ಒಂದು ಮಹತ್ವದ ಹಬ್ಬ ಜುಲೈ 29ನೇ ತಾರೀಕು ಮಂಗಳವಾರ ಅಂದ್ರೆ ಇವತ್ತು ಬಂದಿರುವಂಥದ್ದು. ನಾಗರ ಪಂಚಮಿಯಂದು ನಾಗ ದೇವತೆಯನ್ನ ಭಕ್ತಿಪೂರ್ವಕವಾಗಿ ಪೂಜೆ ಮಾಡೋದ್ರಿಂದ ಕುಟುಂಬಕ್ಕೆ ಸಾಕಷ್ಟು ಸಮೃದ್ಧಿ ಲಭಿಸುತ್ತೆ, ಸಂತೋಷ ಲಭಿಸುತ್ತೆ, ಸರ್ಪದೋಷದಿಂದ ರಕ್ಷಣೆ ದೊರೆಯುತ್ತೆ ಅನ್ನುವಂಥದ್ದು ಬಹಳ ಹಿಂದಿನಿಂದಲೂ ಇರುವಂತಹ ಗಾಢವಾದ ನಂಬಿಕೆ. ಈ ದಿನದ ಪೂಜಾ ವಿಧಾನಗಳು, ಶುಭ ಮುಹೂರ್ತ ಹಾಗೂ ಆಧ್ಯಾತ್ಮಿಕ ಮಹತ್ವದ ಕುರಿತಾಗಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಪೂಜೆಯ ಸಮಯ ಮತ್ತು ಮುಹೂರ್ತ. 2025 ನಾಗರ ಪಂಚಮಿಯನ್ನ ಪೂಜೆಗೆ ಶುಭ ಮುಹೂರ್ತ ಯಾವಾಗ ಅಂತ ನೋಡುವಂಥದ್ದಾದ್ರೆ ಇದು ಮುಂಜಾನೆಯಿಂದಲೇ ಆರಂಭ ಆಗುತ್ತೆ. ಪಂಚಮಿ ತಿಥಿಯು ಜುಲೈ 29ನೇ ತಾರೀಕು ಬೆಳಿಗ್ಗೆ 5:52 ಆರಂಭ ಆಗಿ ಮರುದಿನ ಅಂದ್ರೆ ಜುಲೈ 30ನೇ ತಾರೀಕು ಮುಂಜಾನೆ 6:23 ಮುಕ್ತಾಯಗೊಳ್ಳುತ್ತೆ. ನಾಗದೇವರ ಪೂಜೆಯನ್ನ ಬೆಳಿಗ್ಗೆ 8:30ರಿಂದ ಮಧ್ಯಾಹ್ನ 1:30 ಶುಭ ಸಮಯದಲ್ಲಿ ಮಾಡುವಂಥದ್ದು ಅತ್ಯಂತ ಶ್ರೇಷ್ಠ ಅಂತ ಹೇಳಿ ಪರಿಗಣಿಸಲಾಗುತ್ತೆ. ಏಕೆಂದ್ರೆ ಈ ಸಮಯದಲ್ಲಿ ಪೂಜೆಯು ಸಂಪೂರ್ಣವಾಗಿ ಫಲ ಕೊಡುತ್ತೆ ಅಂತಲೂ ಕೂಡ ತಿಳಿದವರು ಹೇಳ್ತಾರೆ. ಹಾಗಿದ್ರೆ ಪೂಜೆಯ ವಿಧಿವಿಧಾನಗಳು ಹೇಗಿರಬೇಕು? ನಾಗರ ಪಂಚಮಿ ದಿನದಂದು ಮನೆಯನ್ನ ಸಂಪೂರ್ಣ ಸ್ವಚ್ಛವಾಗಿ ಇಟ್ಕೊಳ್ಬೇಕಾಗತ್ತೆ. ಪೂಜಾ ಸ್ಥಳವನ್ನ ಸಿದ್ಧಪಡಿಸ್ಕೊಳ್ಬೇಕು. ನಂತರ ಪೂಜಾ ಸ್ಥಳದಲ್ಲಿ ದೇವರ ಚಿತ್ರ ಅಂದ್ರೆ ನಾಗದೇವರ ಚಿತ್ರ ಅಥವಾ ವಿಗ್ರಹವನ್ನ ಇಟ್ಟು ಅದಕ್ಕೆ ಅರಿಶಿಣ, ಕುಂಕುಮ, ಅಕ್ಷತೆ ಹಾಗೆ ಸುಗಂಧ ಭರಿತವಾಗಿರುವಂತಹ ಹೂಗಳನ್ನ ಅರ್ಪಿಸಬೇಕು. ಹಸುವಿನ ಹಾಲನ್ನ ನೈವೇದ್ಯವಾಗಿ ಅರ್ಪಿಸುವಂಥದ್ದು ಅತ್ಯಂತ ಶುಭ ಕಾರ್ಯ ಅಂತಲೂ ಕೂಡ ಹೇಳಲಾಗುತ್ತೆ. ಯಾಕಂದ್ರೆ ಹಾಲು ಅನ್ನುವಂಥದ್ದು ನಾಗದೇವತೆಗಳ ಇಷ್ಟವಾಗಿರುವಂತಹ ವಸ್ತು. ಕೆಲವೆಡೆ ಹುತ್ತಕ್ಕೆ ಹಾಲನ್ನ ಏರಿತಾರೆ. ಮೊಟ್ಟೆ ಹಾಗೂ ಬಾಳೆಹಣ್ಣುಗಳನ್ನ ಅರ್ಪಿಸುವಂತಹ ಸಂಪ್ರದಾಯ ಕೂಡ ಇದೆ. ಇನ್ನು ನಾಗದೇವರ ಕೃಪೆಗೆ ಪಾತ್ರರಾಗೋದಕ್ಕೆ ಹಾಲು ಹಾಗೂ ಸಿಹಿ ತಿಂಡಿಗಳನ್ನ ಬ್ರಾಹ್ಮಣರಿಗೆ ದಾನ ಮಾಡುವಂಥದ್ದು ಕೂಡ ಪುಣ್ಯದಾಯಕ ಅಂತ ಹೇಳಲಾಗುತ್ತೆ. ಈ ದಿನ ನಾಗದೇವರನ್ನ ಭಕ್ತಿಪೂರ್ವಕವಾಗಿ ಪೂಜೆಯನ್ನ ಮಾಡಲಾಗುತ್ತೆ. ಜೊತೆಗೆ ಅನೇಕ ನಾಗದೇವರ ಕಥೆಗಳನ್ನ ಕೂಡ ಹೇಳಲಾಗುವಂಥದ್ದು. ಆಧ್ಯಾತ್ಮಿಕ ಮತ್ತು ಜ್ಯೋತಿಷ್ಯದ ಮಹತ್ವ ನಾಗರ ಪಂಚಮಿಯಲ್ಲಿ ಬಹಳಷ್ಟು ಇರುವಂಥದ್ದು. ಹೇಗೆ ಅಂತ ನೋಡೋದಾದ್ರೆ ಈ ಒಂದು ನಾಗರ ಪಂಚಮಿಯ ಆಚರಣೆಯು ಕೇವಲ ಒಂದು ಧಾರ್ಮಿಕ ಮಹತ್ವ ಮಾತ್ರ ಅಲ್ಲದೆ ಜ್ಯೋತಿಷ್ಯದಲ್ಲೂ ಕೂಡ ಬಹಳ ವಿಶೇಷವಾದಂತಹ ಸ್ಥಾನವನ್ನ ಪಡೆದುಕೊಂಡಿದೆ. ಜ್ಯೋತಿಷ್ಯದ ಪ್ರಕಾರವಾಗಿ ಈ ದಿನ ನಾಗದೇವರನ್ನ ಪೂಜೆ ಮಾಡೋದ್ರಿಂದ ಕಾಳಸರ್ಪ ದೋಷದ ಪ್ರಭಾವ ಕೂಡ ಕಡಿಮೆ ಆಗುತ್ತೆ ಅಂತ ಹೇಳಲಾಗತ್ತೆ. ನಾಗದೇವರು ಶಿವನ ಆಭರಣ ಅಂತಲೂ ಕೂಡ ಹೇಳಲಾಗತ್ತೆ. ವಿಷ್ಣುವಿನ ಶಯ್ಯೆಯೂ ಕೂಡ ಹೌದು. ಆದ್ರಿಂದ ಈ ದಿನ ನಾಗಾರಾಧನೆ ಮಾಡೋದ್ರಿಂದಾಗಿ ಶಿವ ಮತ್ತು ವಿಷ್ಣು ಇಬ್ಬರ ಕೃಪಾಕಟಾಕ್ಷವೂ ಕೂಡ ಸಿಗುತ್ತೆ ಅಂತ ಹೇಳ್ತಾರೆ. ಇದು ಕುಟುಂಬವನ್ನ ಸರ್ಪ ಭಯದಿಂದ ರಕ್ಷಣೆ ಮಾಡಿ ಆರ್ಥಿಕ ಪ್ರಗತಿಯನ್ನ ತರೋದರ ಜೊತೆಗೆ ಜೀವನದಲ್ಲಿ ಸುಖ ಹಾಗೂ ಶಾಂತಿಯನ್ನ ಕರುಣಿಸುತ್ತೆ. ಹೀಗಾಗಿ 2025 ನಾಗರ ಪಂಚಮಿಯನ್ನ ಭಕ್ತಿ ಶ್ರದ್ಧೆಯಿಂದ ಆಚರಣೆ ಮಾಡೋಣ. ನಾಗದೇವರ ಅನುಗ್ರಹವನ್ನ ಪಡೆದುಕೊಳ್ಳಬಹುದು. ಒಟ್ಟಾರೆಯಾಗಿ ಈ ವರ್ಷದ ನಾಗರ ಪಂಚಮಿಯನ್ನ ಭಕ್ತಿ ಹಾಗೆ ಶ್ರದ್ಧೆಯಿಂದ ಆಚರಣೆ ಮಾಡೋದ್ರಿಂದಾಗಿ ಜೀವನದಲ್ಲಿ ಶಾಂತಿ, ಸಮೃದ್ಧಿ ಹಾಗೆ ರಕ್ಷಣೆಯನ್ನ ಕೂಡ ಪಡೆದುಕೊಳ್ಳಬಹುದು. ನಾಗರ ಪಂಚಮಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಮಾಹಿತಿ ನಿಮಗೆ ಏನನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ಕೂಡ ಎನ್ಸಿಎಬಿ ಟೈಮ್ಸ್ ಮೀಡಿಯಾ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇಂತಹ ಹಲವಾರು ಮಾಹಿತಿಗಳನ್ನ ಪಡೆದುಕೊಳ್ಳಿ.